ಇದೆಲ್ಲ ಶುರುವಾಗಿದ್ದು ಆ ನನ್ನ ಸ್ನೇಹಿತ ಭಾಸ್ಕರ್ನಿಂದ. ಸುಖ ಸುಮ್ಮನೆ ಶುರುವಾದ ಮಾತುಕತೆ ಮದುವೆಯಾದ ಗಂಡಸಿನ ಪಾಡಿನ ಬಗ್ಗೆ ನಮಗರಿವಿಲ್ಲದಂತೆ ಎಳೆದುಕೊಂಡು ಹೋಯಿತು. ಭಾಸ್ಕರನ ಪ್ರಕಾರ ಮನೆಯ ಹೊಣೆಗಾರಿಕೆಯಲ್ಲಿ ಸಿಂಹಪಾಲು ಹೊರಗೆ ದುಡಿಯುವ ಗಂಡಸಿನ ತಲೆಯ ಮೇಲಿರುತ್ತದೆ. ಮನೆಯಲ್ಲಿರುವ ಗೃಹಿಣಿಯ ಕೆಲಸ ಅಷ್ಟೇನು ಕಷ್ಟಸಾಧ್ಯವಲ್ಲದ್ದು. ಅಲ್ಲಾಕಣಯ್ಯ, ಒಂದೇ ಸಾರಿ ತಿಂಡಿ ಊಟ ರೆಡಿ ಮಾಡಿ ಅದು ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಮುಂಚೆ ಗಂಡನ್ನ ಪ್ಯಾಕ್ ಮಾಡಿ ಹೊರಗೆ ಕಳ್ಸಿಬಿಟ್ರೆ ಆಯ್ತು. ನಾವು ಅಂಬೋ ಅಂತ ಬೆವರು ಸುರಿಸಿ ದುಡಿದು ಸಾಯಂಕಾಲ ಕೆಲಸ ಮುಗಿಸಿ ಆ ಹಾಳು ಟ್ರಾಫಿಕ್ನಲ್ಲಿ ಕಷ್ಟಪಟ್ಟು ಮನೆಗೆ ಬಾರೋ ತನಕ ಏನಪ್ಪಾ ಕೆಲಸ ಮನೆ ಹೆಂಗಸಿಗೆ? ಬಂದ್ ಕೂತು ಒಂದು ಲೋಟ ಕಾಫಿ ಕುಡಿಯೋಕೆ ಮುಂಚೆ ಆ ಕೆಟ್ಟ ಬಾಸ್ ಫೋನ್ ಬೇರೆ. ಅಲ್ಲವಯ್ಯ, ಈ ಹೆಂಗಸರು ಮನೇಲಿ ಸುಮ್ಮನೆ ಟಿವಿ ನೋಡುದ್ಬಿಟ್ಟು ಬೇರೆ ಏನ್ ತಾನೇ ಮಾಡ್ತಾರೆ? ನೀನೇ ಹೇಳು. ಒಂದೇ ಉಸಿರಿನಲ್ಲಿ ತನ್ನ ಪ್ರಲಾಪವನ್ನ ಹೇಳಿ ಮುಗಿಸಿ ಉತ್ತರಕ್ಕಾಗಿ ನನ್ನ ಮುಖ ನೋಡಿದ ಭಾಸ್ಕರ. ಅವನು ಹೇಳಿದ್ದೆಲ್ಲ ಸರಿಯೆನಿಸಿತಾದರೂ ಅದನ್ನು ಅಲ್ಲಿಗೆ ಬಿಡದಿದ್ದು ನನ್ನ ತಪ್ಪೆ. ಕೇಳಿ ಮುಂದೇನೀತೆಂದು. ಮನೆಗೆ ಬಂದವನೇ ಹೆಂಡತಿಯೊಡನೆ ಭಾಸ್ಕರನ ಜೊತೆ ನಡೆದ ಸಂಭಾಷಣೆಯ ಕೇವಲ ಸಂಕ್ಷಿಪ್ತ ವಿಚಾರ ಹೇಳಿದೆ. ತಡ, ನನ್ನ ಹೆಂಡತಿ ಶೂರ್ಪನಖಿಯಾದಳು. ಏನ್ರೀ ಹಾಗಂದ್ರೆ? ನಿಮ್ ಪ್ರಕಾರ ನಾವು ಹೌಸ್ ವೈಫ್ ಸುಮ್ಮನೆ ಟಿವಿ ನೋಡ್ಕೊಂಡ್ ಕಾಲ ಕಳೀತೀವ? ಏನಂದ್ರಿ? ಒಂದ್ ತಿಂಡಿ ಒಂದ್ ಊಟ ಬೆಳಿಗ್ಗೆ ರೆಡಿ ಮಾಡಿದ್ಮೇಲೆ ನಂಗೇನು ಕೆಲ್ಸನೇ ಇರಲ್ಲ ಅಲ್ವಾ? ಅದು ಹಾಗಲ್ಲ ಕಣೆ, ಸಮರ್ಥಿಸಿಕೊಳ್ಳಲು ಹೋದ ನನಗೆ ಸುಮ್ಮನಿರುವಂತೆ ಗುಡುಗಿದಳು ನನ್ನ ಭಾರ್ಯೆ. ಜಾಸ್ತಿ ಬೇಡ, ಒಂದ್ 10 ದಿವಸ ಸಾಕು. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ನಾನು ನೋಡ್ಕೊಳ್ಳೋ ಹಾಗೆ 10 ದಿನ ನೀವು ಮನೆ ನಿಭಾಯಿಸಿ ಸಾಕು. 14 ವರ್ಷಗಳಾದರೂ ನಮ್ಮಿಬ್ಬರ ದಾಂಪತ್ಯ ಇಂದಿಗೂ ಹೊಸದಾಗೇ ಇದೆ. ಯಾಕಂದ್ರೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರ ಮಧ್ಯೆ. ನನಗೂ ರೋಸಿ ಹೋಯಿತು. ಆಯಿತು ಬಿಡು. ಅದೇನ್ ಮಹಾ, ನಾನು ನೋಡೇ ಬಿಡ್ತೀನಿ. ಹೇಗೂ ದೆಹಲಿಯಲ್ಲಿರು ನಿಮ್ಮ ಅಣ್ಣನ ಮನೆಗೆ ಹೋಗ್ಬೇಕು ಅಂತ ಇದೆಯಲ್ಲ, ಹೋಗ್ಬಿಟ್ಟ ಬಾ. ಮನೇನ ನಾನು ನಡೆಸ್ತೀನಿ ನಿಂಗಿಂತ ಚೆನ್ನಾಗಿ. ಹೇಗೂ ಲೀವ್ಸ್ ತುಂಬಾ ಪೆಂಡಿಂಗ್ ಇದೆ, 10 ದಿನ ರಜಾ ಹಾಕ್ತೀನಿ. ಅದೇನ್ ಘನಕಾರ್ಯ ಮಾಡ್ತೀರಿ ನೀವು ಹೆಂಗಸರು ಅಂತ ನೋಡೇ ಬಿಡೋಣ. ಎಷ್ಟೊಂದು ಜನ ಸಿಂಗಲ್ ಪೇರೆಂಟ್ ಇಲ್ವಾ? ತಲೆ ಎತ್ತಿ ಮಾತನಾಡುತ್ತಿದ್ದ ನನಗೆ ಎದುರುಗಿದ್ದ ಕುರ್ಚಿಯ ಮೇಲೆ ನನಗಿಂತ ಎತ್ತರವಾಗಿ ನಿಂತು ಗುಡುಗಿದಳು ನನ್ನಾಕೆ. ನೋಡಿ, 10 ದಿನ ಯಾವಾಗ್ಲೋ ಮಕ್ಕಳಿಗೆ ರಜಾ ಬಂದಾಗ ಅಲ್ಲ, ಅವ್ರು ಸ್ಕೂಲ್ಗೆ ಹೋಗ್ತಾ ಇರೋವಾಗ. ನನಗೆ ಮುಂದಿನ ಭಾನುವಾರ ರಾತ್ರಿಗೆ ರಿಸರ್ವೇಶನ್ ಮಾಡ್ಸಿ. ಮನೆ ನಡೆಯೋದೆ ಹೆಗಸರಿಂದ. ಬರೀ ದುಡಿದು ತಂದರೆ ಸಾಲದು. ಈ ವಿಷಯ ನಿಮ್ಮ ತಲೆಯಲ್ಲಿ ಎಲ್ಲಿ ಬರಬೇಕು? ಗಂಡಸು ಅನ್ನೋ ಈಗೋ. 10 ದಿನ ಯಾಕೆ, 3 ದಿನದಲ್ಲಿ ಫೋನ್ ಬರುತ್ತೆ ನಿಮ್ಮದು. ಶಾಲು, ದಯವಿಟ್ಟು ಬೇಗ ಬಾರೆ ಪ್ಲೀಸ್ ಅಂತ. ಸರಳವಾದ ನೇರ ಮಾತುಕತೆ ಬಹುಶಃ ನಮಗೆ ಗಂಡಸಿರಿಗೆ ಸುಲಭವಾಗಿ ಅರ್ಥ ಆಗುವುದಿಲ್ಲ ಅಂತ ಅವತ್ತೇ ಗೊತ್ತಾಗಿದ್ರೆ ಮುಂದಿನ ಕತೆ ನಡೀತಾನೇ ಇರಲಿಲ್ಲ. 3ನೇ ಮಹಾಯುದ್ಧವನ್ನು ಗೆಲ್ಲುವ ರೀತಿಯಲ್ಲಿ ಉಡಾಫೆಯಿಂದ ಹೇಳಿದೆ. ಲೇ, ನನ್ನನ್ನ ಏನ್ ಅನ್ಕೊಂಡಿದೀಯಾ? ಆಫೀಸ್ನಲ್ಲಿ 50 ಜನಗಳನ್ನ ಮೈಸೋ ಆಫೀಸರ್ ನಾನು. ನನಗೆ 2 ಮಕ್ಕಳನ್ನ ನೋಡ್ಕೊಳಕ್ಕೆ ಆಗಲ್ವಾ? ನೋಡ್ತಾ ಇರು, ಅವ್ರು ನಿನ್ನನ್ನೇ ಮರ್ತ್ಬಿಡ್ಬೇಕು, ಹಾಗ್ ನೋಡ್ಕೋತೀನಿ ಜಂಬದಿಂದ ತಲೆ ಎತ್ತಿ ಹೇಳಿದೆ. ನಾನು ತಲೆ ಎತ್ತಿ ಮಾತನಾಡಿದ್ದು ಅಂದೇ ಕೊನೆ. ಭಾನುವಾರ ಸ್ಟೇಷನ್ನಲ್ಲಿ ಗಾಡಿ ಹೋಗುತ್ತಿದ್ದಂತೆ ಗಾಳಿಯಲ್ಲಿ ತೇಲಿ ಹೋಗುವ ಹಾಗೆ ನಡೆಯುತ್ತಾ ಮುಂದಿನ 10 ದಿನಗಳ ಸ್ವೇಚ್ಛಾಚಾರವನ್ನೇ ನೆನೆಯುತ್ತಾ ಮನೆಯತ್ತ ಶಿಳ್ಳೆ ಹಾಕುತ್ತಾ ನಡೆದೆ. ನನ್ನ ಹೌಸ್ ವೈಫ್ ಕೆಲಸದ ಮೊದಲನೇ ದಿನ ಬಹಳವೇ ಅಪಶಕುನದಿಂದ ಶುರುವಾಯಿತು. ಆರಾಮವಾಗಿ ಮುಸುಕಿ ಹಾಕಿ ಮಲಗಿದ್ದ ನನಗೆ ನನ್ನ ಮಗಳು ಬಂದು ನನ್ನನ್ನು ಅಲುಗಾಡಿಸಿ ಎಬ್ಬಿಸಿ ಹಾಲು ಕುಡಲು ಕೇಳಿದಾಗಲೇ ಗೊತ್ತಾಗಿದ್ದು ಅಂದು ಸೋಮವಾರ, ನನ್ನ ಹೊಸ ಅವತಾರದ ಮೊದಲನೇ ದಿನ ಎಂದು. ದಡಬಡಾಯಿಸಿಕೊಂಡು ಎದ್ದ. ದಿಟ್ಟಿರಿಯೇ ಎಂದು ಚಿತಾವಣೆ ಕೊಟ್ಟು ಹೋಗಿದ್ದ ಮಗನ ಮಾತು ಜ್ಞಾಪಕ ಬಂತು. ವೈಟ್ ಯೂನಿಫಾರ್ಮ್ ಹುಡುಕಲು ಹೋದಾಗ ಕಾದಿತ್ತು ನನಗೆ ಶಾಕ್. ಮಕ್ಕಳ ರೂಮು ದೈತ್ಯ ತುಫಾನೊಂದು ಬಂದು ನೆಲಸಾಮ ಮಾಡಿದ್ದ ಊರಿನ ಹಾಗಿತ್ತು. ಎಲ್ಲಾ ಕಡೆ ಹರಡಿದ್ದ ಬಟ್ಟೆ, ಆಟದ ಸಾಮಾನು, ಸಾಕ್ಸ್, ಬೆಡ್ಶೀಟ್, ಅದನ್ನೆಲ್ಲವನ್ನೂ ಊರಣ ಮಾಡಿ ಹೊರಗೆ ಬರುವಷ್ಟರಲ್ಲಿ ಗಂಟೆ 12. ಹೊಟ್ಟೆಯಲ್ಲಿ ಇಲಿಗಳು ಕಬಡ್ಡಿ ಆಡುತ್ತಿದ್ದವು. 1 ಕಪ್ ಟೀ ಮಾಡಿ ಒಣಗಿ ಹೋಗಿದ್ದ 2 ಬ್ರೆಡ್ ತುಂಡನ್ನು ಅದರಲ್ಲಿ ಅದ್ದಿ ತಿಂದು ಹೊರಟೆ ನನ್ನ ಬಟ್ಟೆ ಒಗೆಯುವ ಕಾರ್ಯಕ್ರಮಕ್ಕೆ. ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡಿ ಸಾಕಾಗಿ ಹಾಗೆ ಸೋಫಾ ಮೇಲೆ ಮಲಗಿ ನಿದ್ದೆ ಮಾಡಿದೆ. ಊಟವನ್ನು ಮಾಡದೆ. ಅಡುಗೆ ಮಾಡಿದ್ದರೆ ತಾನೇ ಊಟದ ಮಾತು. ಜೋರಾಗಿ ಬೆಲ್ ಆಯಿತು. ಹೋಗಿ ತೆಗೆದರೆ ನನ್ನ ಮಗ ನಾನಿರುವುದನ್ನು ನೋಡದವನಂತೆ ಜೋರಾಗಿ ಕೇಳಿದ, ಎನಿಬಡಿ ಹೋಮ್? ಹಿಂದೆಯೇ ಬಂದ ಮಗಳಿಗೂ ನಾನು ಕಾಣಿಸಲೇ ಇಲ್ಲ. ಅಪ್ಪ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ.
ನೀವು ಕೊಟ್ಟಿದ್ 2 ಪೀಸ್ ಬ್ರೆಡ್ ಜಾಮ್ ಕರಗಿ ಎಷ್ಟೋ ಕಾಲ ಆಗಿದೆ. ಏನ್ ಮಾಡಿದ್ದೀರಿ ತಿಂಡಿ? ಸೋತ ಧ್ವನಿಯಲ್ಲಿ ಹೇಳಿದೆ. ನೀನೇ ಬೈಟೋ ಕಾಫಿ ಹೋಟೆಲ್ನಿಂದ ಇಡ್ಲಿ ತೊಂಬಿಡ್ಬಾರೋ, ನಾನು ಏನು ತಿಂದಿಲ್ಲ. ಅಪ್ಪ. ಕಾಂಟ್ಯಾಕ್ಟ್ ಪ್ರಕಾರ ನಾವಿಬ್ರು ನಿಮ್ಗೆ ಏನೂ ಸಹಾಯ ಮಾಡೋ ಹಾಗಿಲ್ಲ. ಅಮ್ಮ ನಂಗ್ ಎಲ್ಲ ಹೇಳಿದ್ದಾರೆ, ಹೆಮ್ಮೆಯಿಂದ ನುಡಿದ ನನ್ನ ಸುಪುತ್ರ. ನಾನೇ ಹೋಗಿ ತಿಂಡಿ ತಂದು ಅವರಿಬ್ಬರಿಗೂ ಹಾರ್ಲಿಕ್ಸ್ ಮಾಡಿ ಕೊಟ್ಟು, ನಾನು ತಣ್ಣಗಾಗಿದ್ದ ಟೀ ಕುಡಿಯುವಷ್ಟರಲ್ಲಿ ನನ್ನ ಮಗ ಇನ್ನೊಂದು ಬಾಂಬೆಸೆದ. ರಾತ್ರಿ ನಾವಿಬ್ರು ಚಪಾತಿನೇ ತಿನ್ನೋದು. ಗೊತ್ತಲ್ವಾ? ಹಾನ್, ಅಮ್ಮ ಹೇಳಿದ್ರು, ಬೆಂಡೆಕಾಯಿ ಪಲ್ಯ ಮಾಡಿಸ್ಕೊಳ್ಳಿ ಅಂತ. ಕೆಲಸದವಳಿಗೆ ಬೇಕೆಂದೇ 2 ದಿನ ರಜಾ ಕೊಟ್ಟವು ನಾನು. ಕಿಚನ್ ಸಿಂಕ್ ತುಂಬಾ ತುಂಬಿದ್ದ ಪಾತ್ರೆಗಳನ್ನು ನೋಡಿ ತಲೆ ತಿರುಗಿತು. ಇವತ್ತು ರಾತ್ರಿ ವಿ ವಿಲ್ ಡೈನ್ ಔಟ್ಸೈಡ್ ಅಂಜುತ್ತಾ ಸಲಹೆ ನೀಡಿದೆ. ಒಮ್ಮೆಗೆ ಇಬ್ಬರ ಮುಖದಲ್ಲೂ ನಗು ಬಂತು. ಸದ್ಯ ಬದುಕಿದೆ ಅಂತ ಅಂದ್ಕೊಂಡ್ ಹೊರಗೆ ಡಿನ್ನರ್ ಮಾಡಿಕೊಂಡು ಬಂದು ಮರದಂತೆ ಮಲಗಿದೆ. ಮಲಗಿ 10 ನಿಮಿಷಕ್ಕೆ ಬೆಳಗಾಗಿತ್ತು. ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕುಳಿತು ನಾನು ಮಾಡಿದ್ದ ಉಪ್ಪಿಟ್ಟನ್ನ ಅನುಮಾನದಿಂದ ನೋಡಿದ ಮಗ ಬಾಯಿಗೆ ಇಟ್ಟವನೇ ಕೆಳಗೆ ಉಗುಳಿದ. ಅಪ್ಪ, ಇದು ಉಪ್ಪಿಟ್ಟೋ ಅಥವಾ ಉಪ್ಪು ಮಾತ್ರನೋ? ಬಾಯಿಗೆ ಇಡಕ್ಕೆ ಆಗ್ತಾ ಇಲ್ಲ ನನಗೆ. ಆ ಹಾಳಾದ್ ಬ್ರೆಡ್ ಜಾಮ್ ಕೊಡಿ. ಮಕ್ಕಳನ್ನು ಹೇಗೋ ಮಾಡಿ ಸ್ಕೂಲ್ ಬಸ್ ಹತ್ತಿಸಿ ಒಳಗೆ ಬಂದವನೇ ಅಲ್ಲೇ ಇದ್ದ ಮೊಬೈಲ್ ತೆಗೆದು ನನ್ನ ಹೆಂಡತಿಗೆ ಫೋನ್ ಮಾಡಲೆ ಎಂದು ಅನಿಸಿತಾದರೂ ನನ್ನ ಮೇಲ್ ಇಗೋ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಲ್ಲು ಕಚ್ಚಿಕೊಂಡು ಸೋಫಾ ಮೇಲೆ ಒರಗಿ ಕೂತವನಿಗೆ ಮಗಳ ಸ್ಕೂಲ್ನಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಇರುವುದು ಜ್ಞಾಪಕ ಬಂದು ದಡಬಡಿಯಿಸಿಕೊಂಡು ಎದ್ದು ಸ್ನಾನ ಮಾಡಿ ಹೊರಟೆ. ಸ್ಕೂಲ್ ಟೀಚರ್ ನನ್ನ ಮುಖ ನೋಡಿ ಅನುಮಾನದಿಂದ ಕೇಳಿದರು, ಯಾಕೆ ನಿಮ್ಮ ಮಗಳ ಅಮ್ಮ ಬರಲಿಲ್ಲವೇ? ಯಾವಾಗಲೂ ಅವರೇ ತಾನೇ ಬರುತ್ತಿದ್ದಿದ್ದು. ನಿಮ್ಮ ಮಗಳ ಪ್ರೋಗ್ರೆಸ್ ಆಗ್ತಾ ಇರೋದೆ ಮನೆಯಲ್ಲಿ ನಿಮ್ಮ ಹೆಂಡತಿ ಕೆಲಸ ಬಿಟ್ಟು ಮಗಳ ಓದಿನ ಕಡೆ ಗಮನ ಕೊಡೋದ್ರಿಂದ. ಆದ್ರೆ ನೆನ್ನೆ ಇವತ್ತು ಅವಳ ಹೋಮ್ವರ್ಕ್ ಸರಿಯಾಗಿ ಆಗಿಲ್ಲ. ಏನ್ ಕಾರಣ? ಎಲ್ಲಿ ನಿಮ್ಮ ಹೆಂಡತಿ? ಏನೋ ಹಾರಿಕೆಯ ಉತ್ತರ ಕೊಟ್ಟು ಮನೆಗೆ ಬಂದು 1 ಕಪ್ ಟೀ ಕುಡಿಯೋಣವೆಂದರೆ ಗ್ಯಾಸ್ ಮುಗಿದಿತ್ತು. ಶಾಲು ಹೇಳಿದ್ದಳು, ಮರೆಯದೆ ಗ್ಯಾಸ್ ಬುಕ್ ಮಾಡಿ ಅಂತ. ಸದ್ಯ ಇನ್ನು 2 ದಿನ ಹೊರಗೆ ಊಟ ತಿಂಡಿ ಎಲ್ಲ ಅಂತ ನೆನೆಸಿಕೊಂಡು ಖುಷಿ ಪಡುತ್ತಿದ್ದವನಿಗೆ ಬೆಲ್ ಆಗಿದೆ ಶಬ್ದ ಕೇಳಿ ಬಾಗಿಲು ತೆರೆದರೆ ಗ್ಯಾಸ್ ಸಿಲಿಂಡರ್ ಹಿಡಿದು ನಿಂತಿದ್ದ ಗ್ಯಾಸ್ ಕಂಪನಿ ಹುಡುಗ. ಎಲ್ಲಾ ಇವನ? ಇವನಿಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಪಡುತ್ತಿದ್ದರೆ ಮೊಬೈಲ್ಗೆ ಶಾಲು ಮೆಸೇಜ್ ಬಂತು. ಗ್ಯಾಸ್ ಮುಗೀತು ಅಂತ ನೀವು ಖುಷಿ ಪಡುವ ಅಗತ್ಯ ಇಲ್ಲ. ಹೊರಡುವುದಕ್ಕೆ ಮುಂಚೆ ಆಪ್ನಲ್ಲಿ ಗ್ಯಾಸ್ ಬುಕ್ ಮಾಡಿದ್ದೇನೆ. ಇವತ್ತು ಬರಬಹುದು. ಓದುವುದಕ್ಕೆಂದು ತಂದಿದ್ದ ಪುಸ್ತಕಗಳೆಲ್ಲ ಹಾಗೆ ಬಿದ್ದಿದ್ದವು. ಮಕ್ಕಳು ಮನೆಗೆ ಬರುತ್ತಿದ್ದತೆ ನಗುತ್ತಾ ಹೇಳಿದೆ, ನಿಮಗಿಬ್ಬರಿಗೂ ಇವತ್ತು ಹೊರಗೆ ಟ್ರೀಟ್. ಏನು ಬೇಕಾಗಿಲ್ಲ, ನನಗ್ಯಾಕೋ ಹುಷಾರಿಲ್ಲ. ಮನೆಯಲ್ಲೇ ಅಡುಗೆ ಮಾಡಿ. ಹೊರಗೆ ದಿನ ತಿಂದರೆ ಆರೋಗ್ಯ ಕೆಡತ್ತೆ ಅಂತ ಅಮ್ಮ ಹೇಳಿದ್ದಾರೆ. ಗದರಿದ ನನ್ನ ಮಗ. ವಿಧಿ ಇಲ್ಲದೆ ಅಡುಗೆ ಮನೆ ಕಡೆ ನಿಧಾನವಾಗಿ ಕಾಳೆದುಕೊಂಡು ಹೋಗುತ್ತಿದ್ದವನಿಗೆ ಮತ್ತೊಂದು ಬಾಣ ಬಂದು ನಾಟಿತು. ಚಪಾತಿ ಜೊತೆ ಒಳ್ಳೆ ಸಾಂಬಾರ್ ಪಲ್ಯ ಮಾಡಿ ಬರೀ ಸಾರು ತಿಂದು ತಲೆ ಕೆಟ್ಟೋಗಿದೆ ಹೇಳಿದ ನನ್ನ ಸುಪುತ್ರ. ಹೇಗೋ ಕೆಲಸ ಮುಗಿಸಿ ಅಡುಗೆ ಮನೆ ಒಂದು ಲೆವೆಲ್ಗೆ ತಂದು ಗಡಿಯಾರ ನೋಡಿದಾಗ ಗಂಟೆ ರಾತ್ರಿ 12. ನನಗೆ ಇನ್ನೂ ತಡೆಯಕ್ಕೆ ಆಗಲಿಲ್ಲ. ಮೊಬೈಲ್ ತೆಗೆದು ಫೋನ್ ಮಾಡಿದೆ ನನ್ನ ಬೆಟರ್ ಹಾಫ್ಗೆ. ಒಂದೇ ರಿಂಗಿಗೆ ಫೋನ್ ತೆಗೆದವಳು ನಗುತ್ತಾ ಹೇಳಿದಳು, ನೋಡಿ ನಂಗೆ ಗೊತ್ತಿತ್ತು ಇವತ್ತು ನಿಮ್ಮ ಫೋನ್ ಬಂದೇ ಬರುತ್ತೆ ಅಂತ. ಏನು ಯೋಚನೆ ಮಾಡ್ಬೇಡಿ, ಅಣ್ಣ ನಾಳೆ ಬೆಳಗ್ಗೆ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದಾನೆ. 10 ಗಂಟೆಗೆ ಬರುತ್ತೆ ಪ್ಲೇನ್. ಬರ್ತೀರಲ್ಲವ ಏರ್ಪೋರ್ಟ್ಗೆ? ಏರ್ಪೋರ್ಟ? ಶಾಲುನ ಕರ್ಕೊಂಡ್ ಬರಕ್ಕೆ ನಾನು ಡೆಲ್ಲಿಗೆ ಹೋಗಕ್ಕೆ ರೆಡಿಯಾಗಿದ್ದೆ. ಎಲ್ಲೋ ಓದಿದ ನೆನಪು, ಗಂಡ ಹೆಂಡತಿ ಚಕ್ರದ 2 ಗಾಲಿಗಳಿದ್ದ ಹಾಗೆ. 2 ಬಹಳವೇ ಮುಖ್ಯವಾದದ್ದು. ಒಂದು ಹೆಚ್ಚು ಇನ್ನೊಂದು ಕಮ್ಮಿ ಅನ್ನೋ ಭಾವನೆ ಬಿಟ್ಟು ಮನೆಯಲ್ಲಿ ಇರುವ ಹೌಸ್ ವೈಫ್ಗೆ ಅವರ ಕೆಲಸಕ್ಕೆ ಸರಿಯಾದ ಬೆಲೆ ಕೊಟ್ಟು ವೈಮನಸ್ಯಗಳೇನೇ ಇದ್ದರೂ ಅದನ್ನು ನೇರ ಮಾತುಕತೆಯಿಂದ ಪರಿಹರಿಸಿಕೊಳ್ಳಬೇಕು ಅಂತ. ಮುಖ್ಯವಾಗಿ ನನ್ನ ತಲೆ ಕೆಡಿಸಿದ ಆ ಭಾಸ್ಕರನಿಗೆ ಸರಿಯಾಗಿ ಕಾದಿದೆ ಎಂದು ನೆನೆಸಿಕೊಂಡು ನನಗೆ ನಾನೇ ನಕ್ಕೆ.